ನಾಗಬಂಧಂ 2026ರಲ್ಲಿ ಜುಲೈನಲ್ಲಿ ಬಿಡುಗಡೆಯಾದ ಬಿಗ್ ಬಜೆಟ್ ಪೌರಾಣಿಕ ಫ್ಯಾಂಟಸಿ ಮತ್ತು ಆ್ಯಕ್ಷನ್ ಸಿನಿಮಾವಾಗಿದ್ದು, ಅಭಿಷೇಕ್ ನಾಮ ನಿರ್ದೇಶನದ ಈ ಚಿತ್ರದಲ್ಲಿ ವಿರಾಟ್ ಕರ್ಣ, ನಭಾ ನಟೇಶ್ ಮತ್ತು ಜಗಪತಿ ಬಾಬು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಓಕೆ, ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇವಾಗ ಕತೆ ಒಳಗೆ ಹೋಗುವ. ಕತೆ ಸ್ಟಾರ್ಟ್ ಆಗುತ್ತೆ 1756ರಲ್ಲಿ. ಅದು ಫ್ಲ್ಯಾಶ್ಬ್ಯಾಕಿಂದ ಆರಂಭ ಆಗುತ್ತೆ. ಭಾರತದ ಶ್ರೀರಂಗಪಟ್ಟಣದಲ್ಲಿರುವ ಪುರಾತನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಪಾರವಾದ ದೈವಿಕ ನಿಧಿಯಡಗಿದೆ. ಈ ನಿಧಿಯನ್ನು ಮತ್ತು ದೇವಸ್ಥಾನದ ಗರ್ಭಗುಡಿಯನ್ನು ನಾಗಬಂಧಂ ಎಂಬ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಬೀಗನಿಂದ ಮುಚ್ಚಲಾಗುತ್ತದೆ. ಇದನ್ನು ತೆರೆಯಲು 2 ಪ್ರಮುಖ ವಸ್ತುಗಳು ಬೇಕಾಗುತ್ತದೆ. ಫಸ್ಟ್ ಒನ್, ಪುರಾತನ ಹಸ್ತಗತಿ ಅಂದರೆ ರಹಸ್ಯ ಗ್ರಂಥ. ಸೆಕೆಂಡ್ ಒನ್, ದೇವಸ್ಥಾನದಲ್ಲಿ ರಕ್ಷಿಸಲ್ಪಟ್ಟಿರುವ ಪವಿತ್ರ ಬ್ರಹ್ಮಕಮಲ ಹೂವು. ಇತ್ತ ಹಿಮಾಲಯದ ಹಿಮದ ನಡುವೆ ಬೈರಾಗಿ ಎಂಬ ದುಷ್ಟಶಕ್ತಿ ಜೈನನಲ್ಲಿದ್ದು ಜಗತ್ತನ್ನು ಆಳುವ ಮತ್ತು ಅಮರತ್ವ ಪಡೆಯುವ ದುರಾಸೆಯಿಂದ ಕಾಯುತ್ತಿರುತ್ತಾನೆ. ಅವನ ಪರವಾಗಿ ಭೂಮಿಯ ಮೇಲೆ ಕ್ರೂರ ಖಳನಾಯಕ ಅಬ್ದಾಲಿ ಎಂಬುವನು ಈ ನಿಧಿಯನ್ನು ಲೂಟಿ ಮಾಡಲು ಸಂಚು ಮಾಡುತ್ತಿರುತ್ತಾನೆ. ಇವಾಗ ನಮ್ಮ ಹೀರೋ ಎಂಟ್ರಿ. ಪ್ರಸ್ತುತ ಕಾಲಘಟ್ಟ ಅಂದರೆ ಪ್ರೆಸೆಂಟ್. ಫ್ಲ್ಯಾಶ್ಬ್ಯಾಕ್ ಮುಗೀತು, ಇವಾಗ ಪ್ರೆಸೆಂಟಿಗೆ ಬನ್ನಿ. ಕಥೆಯ ನಾಯಕ ರುದ್ರ ಅಂದರೆ ವಿರಾಟ್ ಕರ್ಣ ಒಬ್ಬ ಅನಾಥ ಮತ್ತು ದೇವಸ್ಥಾನ ಪರಮ ಭಕ್ತ. ಅವನು ತನ್ನ ತಾಯಿ ಮತ್ತು ತಂಗಿ ಮಾನಸ ಜೊತೆ ಬಡತನದಲ್ಲಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿರುತ್ತಾನೆ. ಇದೇ ಸಮಯದಲ್ಲಿ ಈ ನಾಗಬಂಧಂ ರಹಸ್ಯವನ್ನು ಭೇದಿಸಲು ಸಂಶೋಧನೆ ನಡೆಸುತ್ತಿರುವ ಪುರಾತತ್ವ ಶಾಸ್ತ್ರಜ್ಞೆ ಪಾರ್ವತಿ ಅಲ್ಲಿಗೆ ಬರುತ್ತಾಳೆ. ಅವಳು ದೇವಸ್ಥಾನದ ಪ್ರಧಾನ ಅರ್ಚಕರ ಸಹಾಯದಿಂದ ಬ್ರಹ್ಮಕಮಲದ ರಹಸ್ಯವನ್ನು ಹುಡುಕಲು ಪ್ರಯತ್ನಿಸುತ್ತಾಳೆ. ಈ ಪ್ರಕ್ರಿಯೆಯಲ್ಲಿ ಅವಳಿಗೆ ರುದ್ರನ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತದೆ. ಇವಾಗ ಮೂವಿಯಲ್ಲಿರುವ ಟ್ವಿಸ್ಟ್. ದೇವಸ್ಥಾನದಲ್ಲಿ ಅಡಗಿರುವ ಬ್ರಹ್ಮಕಮಲವನ್ನು ವಶಪಡಿಸಿಕೊಳ್ಳಲು ಅಬ್ದಾಲಿ ತನ್ನ ಸೈನ್ಯದೊಂದಿಗೆ ಶ್ರೀರಂಗಪುರಂ ಗ್ರಾಮದ ಮೇಲೆ ದಾಳಿ ಮಾಡುತ್ತಾನೆ. ಆ ಕ್ರೂರಿಗಳು ದೇವಸ್ಥಾನದ ಭಕ್ತರನ್ನು ಮತ್ತು ಗ್ರಾಮಸ್ಥರನ್ನು ಮನಸ್ಸೋಇಚ್ಛೆ ಕೊಲ್ಲಲು ಆರಂಭಿಸುತ್ತಾರೆ. ರುದ್ರನ ತಂಗಿಯ ಮದುವೆಯ ಸಂದರ್ಭದಲ್ಲಿ ಅಬ್ದಾಲಿಯ ಸೈನ್ಯ ಭೀಕರ ದಾಳಿ ನಡೆಸಿ ದೊಡ್ಡ ದುರಂತವನ್ನು ಉಂಟು ಮಾಡುತ್ತದೆ. ಈ ವೈಯಕ್ತಿಕ ನಷ್ಟ ಮತ್ತು ಧರ್ಮದ ಮೇಲಿನ ದಾಳಿ ರುದ್ರನ ಕೋಪವನ್ನು ನೆತ್ತಿಗೇರಿಸುತ್ತದೆ. ಇವಾಗ ಇಂಟರ್ವೆಲ್. ದಾಳಿಯ ಸಮಯದಲ್ಲಿ ರುದ್ರನಿಗೆ ತನ್ನ ಹಳೆಯ ಜನ್ಮದ ನೆನಪಾಗುತ್ತದೆ. ಅವನು ಪೂರ್ವಜನ್ಮದಲ್ಲಿ ಹಿಮಾಲಯದ ಪರಮಶಿವ ಭಕ್ತನಾಗಿದ್ದು ನಾಗ ಸಾಧು ಆಗಿರುತ್ತಾನೆ. ಇಂಟರ್ವೆಲ್ ಸೀನ್ನಲ್ಲಿ ರುದ್ರ ಉಗ್ರ ರೂಪ ತಾಳಿ ಶಿವನ ಅವತಾರದಲ್ಲಿ ಅಬ್ದಾಲಿಯ ಸೈನ್ಯವನ್ನು ಸಂಹರಿಸಲು ರೌದ್ರಾವತಾರ ತಾಳುತ್ತಾನೆ. ಸೆಕೆಂಡ್ ಹಾಫ್ನಲ್ಲಿ ಪಾರ್ವತಿಯ ಪಾತ್ರದ ಸುತ್ತ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತದೆ. ಅವಳ ನಿಜವಾದ ಉದ್ದೇಶ ಮತ್ತು ಈ ನಾಗಬಂಧಂ ರಹಸ್ಯದ ನಡುವೆ ಇರುವ ಕನೆಕ್ಷನ್ ಬಯಲಾಗುತ್ತದೆ. ಅಬ್ದಾಲಿ ಹೇಗಾದರೂ ಮಾಡಿ ಬ್ರಹ್ಮಕಮಲವನ್ನು ಕದ್ದು ಹಿಮಾಲಯದಲ್ಲಿ ಬಂದಿಯಾಗಿರುವ ಬೈರಾಗಿಯನ್ನು ಮುಕ್ತಿಗೊಳಿಸಿ ಆ ಶಕ್ತಿಯನ್ನು ಪಡೆಯಲು ಕೊನೆಗೆ ಯುದ್ಧ ಸಾರುತ್ತಾನೆ. ಆದರೆ ಭಗವಾನ್ ವಿಷ್ಣು ಮತ್ತು ಶಿವನ ದೈವಿಕ ಶಕ್ತಿಗಳು ಹಿನ್ನೆಲೆಯುಳ್ಳ ರುದ್ರ ಧರ್ಮವನ್ನು ರಕ್ಷಿಸಲು ಅಬ್ದಾಲಿಯ ಸೈನ್ಯದ ಎದುರು ಏಕಾಂಗಿಯಾಗಿ ನಿಲ್ಲುತ್ತಾನೆ. ದೃಶ್ಯ ವೈಭವ ಅಂದರೆ VFX. ಭೀಕರ ಕ್ಲೈಮ್ಯಾಕ್ಸ್ ಯುದ್ಧದಲ್ಲಿ ರುದ್ರನು ಅಬ್ದಾಲಿಯನ್ನು ಸಂಹರಿಸಿ ಬ್ರಹ್ಮಕಮಲ ಮತ್ತು ನಾಗಬಂಧನ ಪವಿತ್ರತೆಯನ್ನು ಕಾಪಾಡುತ್ತಾನೆ. ಸಿನಿಮಾವು ದೈವಿಕ ಶಕ್ತಿಗಳ ವಿಜಯದೊಂದಿಗೆ ಮುಕ್ತಾಯವಾಗುತ್ತದೆ ಹಾಗೂ ಮುಂದಿನ ಭಾಗಕ್ಕೆ ದಾರಿ ಮಾಡಿಕೊಡುತ್ತದೆ. ಇದಾಗಿತ್ತು ಈ ಮೂವಿಯ ಸ್ಟೋರಿ. ಈ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಹೇಳ್ತೀನಿ. ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ಮತ್ತು ಸೌಂದರರಾಜನ್ ಅವರ ಛಾಯಾಗ್ರಹಣ ಅದ್ಭುತವಾಗಿದೆ. ಶ್ರೀರಂಗಪುರಂ ದೇವಸ್ಥಾನದ ಸೆಟ್ಗಳು ಮತ್ತು ಆರಂಭಿಕ ದೃಶ್ಯಗಳು ಗ್ರ್ಯಾಂಡ್ ಆಗಿ ಮೂಡಿ ಬಂದಿದೆ. ಫಸ್ಟ್ ಹಾಫ್ ನಾಗಬಂಧಂ ರಹಸ್ಯ
ಹಸ್ತಪ್ರತಿಯ ಹುಡುಕಾಟ ಮತ್ತು ಬ್ರಹ್ಮಕಮಲದ ಸುತ್ತ ಬಿಲ್ಡ್ ಆಗುವ ಸಸ್ಪೆನ್ಸ್ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸುತ್ತದೆ. ನಾಯಕ ವಿರಾಟ್ ಖನ್ನಾ ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ನಾಗಸಾಧು ಪಾತ್ರ ಲುಕ್ ಸಖತ್ತಾಗೈತೆ. ನಾಯಕಿ ಶೋಭಾ ನಟೇಶ್ ಮತ್ತು ಹಿರಿಯ ನಟ ಜಗಪತಿ ಬಾಬು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ದೇವಸ್ಥಾನದ ದೈನಂದಿನ ಪೂಜೆ, ನಮೋರೆ ಹಾಡಿನ ಕೊರಿಯೋಗ್ರಫಿ ಮತ್ತು ದೈವಿಕ ಹಿನ್ನೆಲೆಯ ದೃಶ್ಯಗಳು ಪ್ರೇಕ್ಷಕರಿಗೆ ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತದೆ. ಇವಾಗ ನೆಗೆಟಿವ್ ಪಾಯಿಂಟಿಗೆ ಬಂದರೆ, ಸಿನಿಮಾ ಸುಮಾರು 3 ಗಂಟೆ 16 ನಿಮಿಷಗಳಷ್ಟು ದೀರ್ಘವಾಗಿದೆ. ಸೆಕೆಂಡ್ ಹಾಫ್ ಕಥೆಗಿಂತ ಅನಗತ್ಯ ದೃಶ್ಯಗಳು ಮತ್ತು ಎಳೆದಂತಿರುವ ಫ್ಲ್ಯಾಶ್ ಬ್ಯಾಕ್ ಪ್ರೇಕ್ಷಕರಿಗೆ ತಾಳ್ಮೆ ಪರೀಕ್ಷಿಸುತ್ತದೆ. ವಿಮರ್ಶಕರ ಪ್ರಕಾರ ಸಿನಿಮಾದಲ್ಲಿ ಅತಿಯಾದ ತಲೆ ಕಡಿಯುವ ದೃಶ್ಯಗಳು, ರಕ್ತಪಾತ ಮತ್ತು ಕ್ರೂರತೆ ಇದೆ. ಕಥೆಯ ತೀವ್ರತೆ ಹೆಚ್ಚಿಸಲು ಹಸುಗೂಸುಗಳು ಅಂದರೆ ಚಿಕ್ಕ ಮಕ್ಕಳು ಮತ್ತು ಹೆಂಗಸರಿನ ಮೇಲಿನ ದಾಳಿಯನ್ನು ಅತಿರೇಕ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಇದ್ದ ನಿಧಿ ಶೋಧನ ರೋಮಾಂಚನ ಸೆಕೆಂಡ್ ಹಾಫ್ ಬರುವಷ್ಟರಲ್ಲಿ ಕಳೆದು ಹೋಗುತ್ತದೆ. ಭಾವನಾತ್ಮಕ ಕನೆಕ್ಷನ್ ಸಿಗದೆ ಕತೆ ಹಾದಿ ತಪ್ಪುತ್ತದೆ. ಕೆಲವು ದೃಶ್ಯಗಳಲ್ಲಿ ಗ್ರಾಫಿಕ್ಸ್ ತುಂಬ ಕೃತಕವಾಗಿ ಕಾಣಿಸುತ್ತದೆ. ಅಲ್ಲದೆ ಹಿನ್ನೆಲೆ ಸಂಗೀತ ಅತಿಯಾದ ಕರ್ಕಶ ಶಬ್ದದಿಂದ ಅಂದರೆ ಲೌಡ್ BGMದಿಂದ ಕೂಡಿದೆ. ಸಿನಿಮಾ ಕಥೆಗಿಂತ ಹೆಚ್ಚಾಗಿ ಧರ್ಮದ ಬೋಧನೆ ಮತ್ತು ಪ್ರಕಾರ ಸಂಭಾಷಣೆಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ. ಕೆಲವರಿಗೆ ಪ್ರಿಟಿಯಾಗಿ ಅನಿಸುತ್ತದೆ. ಒಟ್ಟಾರೆ ನನ್ನ ಅಭಿಪ್ರಾಯ, ಈ ಸಿನಿಮಾದಲ್ಲಿ ನೀವು ಕತೆ ಮತ್ತು ಲಾಜಿಕ್ ಪಕ್ಕಕ್ಕಿಟ್ಟು ಕೇವಲ ಭವ್ಯವಾದ ಸೆಟ್ಗಳು, ದೈವಿಕ ಫ್ಯಾಂಟಸಿ ಮತ್ತು ಆ್ಯಕ್ಷನ್ ದೃಶ್ಯಗಳನ್ನು ದೊಡ್ಡ ಪರದೆಯ ಮೇಲೆ ನೋಡಲು ಇಷ್ಟಪಡಬೇಕಾದರೆ ಈ ಸಿನಿಮಾ ಒಮ್ಮೆ ನೋಡಿ, ಇಲ್ಲಾಂದರೆ ವೇಸ್ಟ್. ನನಗಂತೂ ಈ ಸಿನಿಮಾ ಓಕೆ ಅನ್ನಿಸ್ತು. ನೀವು ಒಂದು ಸತಿ ನೋಡಿ. ಮೊನ್ನೆ ತಾನೇ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.